ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ಫಸ್ಟ್ ಟೈಮ್ ವಿಡಿಯೋ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಇವತ್ತೇನು ಡೇ ವ್ಲಾಗ್ ಅಂತಂದರೆ, ನೆನ್ನೆ ಬರ್ತ್ಡೇ ಆಗಿತ್ತಲ್ಲ ನನ್ನ ಹಸ್ಬೆಂಡ್ದು, ಅವ್ರದ್ದು ನೆಕ್ಸ್ಟ್ ಡೇ ವ್ಲಾಗ್ ಇದು. ಅವ್ರ ಫ್ರೆಂಡ್ಸ್ಗಳಿಗೆಲ್ಲ ಸ್ಯಾಟರ್ಡೆ ಅಂತ ಹೇಳಿ ಅವರು ಬರ್ತ್ಡೇ ಬಂದಿದ್ದು, ಏನೂ ಕೊಡಿಸಿರ್ಲಿಲ್ಲ ಅಂತ ಹೇಳಿ ಅದ್ರ ಸಂಡೇಗೆ ನಾನ್ ವೆಜ್ ಮಾಡು ಅಂತ ಹೇಳಿದ್ರು. ಚಿಕನ್ ಫ್ರೈ ಮಾಡು, ಗ್ರೇವಿನ ಮತ್ತೆ ರೈಸ್ ಮಾಡಿದ್ರೆ ಸರಿ ಆಗುತ್ತೆ ಅದಕ್ಕೇನೆ ಅಂತ ಹೇಳಿ, ಹಂಗಾಗಿ ಮನೆಗೆ ಒಂದು 5 ಕೆಜಿ ಚಿಕನ್ ಕೊಟ್ಟು ಕಳಿಸಿದ್ರು ಬಾಯ್ಲರ್ನ. ಫ್ರೈ ಮಾಡೋದಕ್ಕೆ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊತಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಮಾಡ್ಕೊಳಕ್ಕೆ ಅಂತ ಹೇಳಿ ರುಬ್ಕೊತಿದ್ದೆ. ಅದಾದ್ಮೇಲೆ ನೆಕ್ಸ್ಟು ಚಿಕನ್ ಒಗ್ಗರಣೆಗೆ ಹಾಕ್ಬೇಕಲ್ವಾ. ಚಿಕನ್ ಎಲ್ಲ ಫಸ್ಟೇ ತೊಳೆದಿಟ್ಕೊಂಡಿದ್ದೀನಿ. ನಮ್ಮನೇಲಿ ಈ 4 ಕೆಜಿ 5 ಕೆಜಿ ಮಾಡೋದಕ್ಕೆಲ್ಲ ಇದೊಂದೇ ಇರೋದು. ಇಷ್ಟೊಂದು ದೊಡ್ಡದೇನು ಬೇಕಾಗಿರ್ಲಿಲ್ಲ, ಆದರೆ ಅದಕ್ಕಿಂತ ಚಿಕ್ಕದು ಇರಲಿಲ್ಲ. ದೊಡ್ಡ ಕುಕ್ಕರಲ್ಲಿ ಮಾಡೋಣ ಅಂತ ಹೇಳಿದ್ರೆ ಬೈಲರ್ ಕೋಳಿ ಅಂದರೆ ಹಿಂಗೆ ಆಡಿಸಿನೇ ತಿರುಗಿಸಿನೇ ಫುಲ್ಲು ಕಲ್ಚೋದಂಗೆ ಆಗುತ್ತೆ ಅಂತ ಹೇಳಿ ದೊಡ್ಡನ್ನೇ ತಗೊಂಡೆ ಅದಕ್ಕೆ. ನಾನು ಲೈಟ್ರನ್ನ ಹುಡುಕ್ತೆ ಅಂದರು, ಇಲ್ಲ ಅಂದರೂ ಒಂದು ಅರ್ಧ ಗಂಟೆನೇ ಹುಡುಕಿದ್ದೀನಿ ಲೈಟ್ರನ್ನೇ, ಇಲ್ಲಿಟ್ಟೆ ಅಂತ. ಕೆಲವೊಂದು ಟೈಮ್ ನಮ್ಮ ಮುಂದೆನೇ ಇರುತ್ತೆ, ಗೊತ್ತೇ ಆಗೋದಿಲ್ಲ ಎಲ್ಲೈತೆ ಅಂತ ಹೇಳಿ. ನನಗಂತೂ ಒಂದೊಂದ್ಸರಿ ಎಲ್ಲಿ ಏನು ಇಟ್ಟಿರ್ತೀನಿ ಅನ್ನೋದೇ ಒಂದು ನೆನಪರಲ್ಲ, ಆ ಥರ ಆಗ್ಬಿಡೈತೆ ಇವಾಗಂತೂ. ಮರವು ಅಂದರೆ ಮರವು. ಫಸ್ಟ್ ಎಣ್ಣೆ ಕಾಯಕ್ಕೆ ಇಟ್ಕೊಂಡು ಅದಕ್ಕಾದ್ಮೇಲೆ ಈರುಳ್ಳಿ ಹಾಕ್ತಿದ್ದೀನಿ. ಈರುಳ್ಳಿನ ಫ್ರೈ ಮಾಡೋದಕ್ಕೇನೆ ಇದು ನಾವು ಎಕ್ಸ್ಟ್ರಾ ಒಂದು ಚಿಕ್ಕದು ಒಲೆ ಬರುತ್ತಲ್ಲ ಕೆಳಗಡೆ ಇಟ್ಕೊಂಡು ಮಾಡೋದು, ಆ ಥರ ತಗೊಂಡ್ರೆ ಸರಿ ಆಗೋದು. ನಾವೇನು ಅದನ್ನ ಇಟ್ಕೊಂಡಿಲ್ವಲ್ಲ, ಇಲ್ಲೇನು ಜಾಸ್ತಿ ಫಂಕ್ಷನ್ ಮಾಡಲ್ವಲ್ಲ, ಹಂಗಾಗಿ ತಗೊಂಡಿಲ್ಲ. ಆದರೆ ಇದ್ರ ಮೇಲೆ ಬರೀ ಈರುಳ್ಳಿ ಫ್ರೈ ಆಗೋದಕ್ಕೇನೆ ಇಲ್ಲಾಂದ್ರೆ 20 ನಿಮಿಷ ಆಗೈತೆ ಮಾಮೂಲಿ ಸ್ಟವ್ ಮೇಲೆ. ಮಾಡೋ ಅಷ್ಟೊತ್ಕಂತೂ ಇಲ್ಲಾಂದ್ರೆ 1 ಗಂಟೆ 1.5 ಗಂಟೆ ಮೇಲೆ ಆಗೋಯ್ತು ಚಿಕನ್ ಫುಲ್ ಗ್ರೇವಿ ಮಾಡೋಷ್ಟರಲ್ಲಿ. ಈರುಳ್ಳಿ ಹಾಕಾದ್ಮೇಲೆ ಈರುಳ್ಳಿ ಎಲ್ಲ ಫ್ರೈ ಮಾಡ್ಕೊಂಡಾದ್ಮೇಲೆ ಒಂದು ಕ್ಯಾಪ್ಸಿಕಮ್ ಇತ್ತು, ಒಂದು ಕ್ಯಾಪ್ಸಿಕಮ್ ಮತ್ತು ಚಿಕ್ಕ ಪುಟಾಣಿದೊಂದು ಟೊಮೆಟೊ ತೊಗೊಂಡಿದ್ದೀನಿ. ಸುಮ್ಮನೆ ಹುಳಿ ಬ್ಯಾಲೆನ್ಸ್ ಆಗಲಿ ಅನ್ನೋದಕ್ಕೋಸ್ಕರ ಅಷ್ಟೇ. ನಾನು ಚಿಕನ್ ಗ್ರೇವಿಗೆ ಆಲ್ಮೋಸ್ಟ್ ನಾನು ಟೊಮೊಟೊ ಹಾಕೋದೇ ಇಲ್ಲ ಯಾವತ್ತೂ. ಬಟ್ ಇದು ಸ್ವಲ್ಪ ದೊಡ್ಡ ಅಡುಗೆ ಅಲ್ವಾ, ಒಂದು 5 ಕೆಜಿಗೆ ಮಾಡೋದಲ್ವಾ, ಹಂಗಾಗಿ ಟೊಮೊಟೊನು ಕ್ಯಾಪ್ಸಿಕಮ್ನು ಹಾಕಿದ್ದೀನಿ. ಮತ್ತು ಹಸಿರು ಮೆಣಸಿನ್ಕಾಯಿ ಹಾಕಿದ್ದೀನಿ ಅದರೊಳಗಡೆನೆ ಒಂದು 5-6. ಅದೆಲ್ಲ ಫ್ರೈ ಮಾಡ್ಕೊಂಡು ಬಾಡಿಸ್ಕೊಳ್ಳೋಣ ಅಂತೇಳಿ ಬಾಡಿಸ್ಕೊತಿದ್ದೆ. ಅದಾದಮೇಲೆ ನೆಕ್ಸ್ಟು ಚಿಕನ್ ಎಲ್ಲ ತೊಳೆದಿಟ್ಕೊಂಡಿದ್ದೀನಲ್ಲ, ಚಿಕನ್ ಹಾಕಿ ಅರಿಶಿನ ಪುಡಿ ಹಾಕೋಣ ಅಂತ ಅರಿಶಿನ ಪುಡಿ ಮತ್ತು ಉಪ್ಪು ಹಾಕಿದ್ದೀನಿ. ಚಿಕನು ಚೆನ್ನಾಗಿ ನೀರು ಬಿಟ್ಬಿಟ್ಟು ಬೆಂದ್ರೇ ಸರಿ. ಚಿಕ್ಕ ಒಲೆಯಲ್ಲಿ ಅದು ನೀರು ಬಿಡೋದು ಸಿಯೋದು ತುಂಬ ಲೇಟಾಗೋಯ್ತು, ಮತ್ತು ತುಂಬ ಚಿಕನ್ ಎಲ್ಲ ಕಳ್ಸೋಗ್ಬಿಡುತ್ತಲ್ಲ ಅಂತ ಹೇಳಿ ಬೇಗ ಮಸಾಲೆ ಎಲ್ಲ ಹಾಕ್ಕೊಬಿಟ್ಟೆ. ಏನಾರ ಆಗಲಿ, ನನಗಂತೂ ಚಿಕನ್ ಮಾಡೋದು ಅಂದರೆ ತುಂಬಾ ಇಷ್ಟ. ಏಕೆ ಅಂತಂದರೆ ಬೇಗ ಆಗುತ್ತೆ ಅಂತ ಹೇಳಿ. ಏನಿಲ್ಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಮಾಡಿಟ್ಕೊಬಿಟ್ರೆ ಈ ಚಿಕನ್ನೇ ಈಸಿ. ತರಕಾರಿ ಸಾಂಬಾರು, ಉಪ್ಪು ಸಾಂಬಾರು, ಅದು ಇದು ಸಾಂಬಾರು ಮಾಡೋದಕ್ಕಿಂತ ಚಿಕನ್ನೇ ಈಸಿ. ಆದರೆ ಪಾತ್ರೆ ತೊಳೆಯೋದೊಂದೇ ಕಷ್ಟ ನೋಡಿ, ಅದೊಂದೇ ಬೇಜಾರು ಅನ್ನೋದನ್ನ ಬಿಟ್ಟರೆ ಯಾರಿಗೆ ಏನೇ ವೆರೈಟಿ ಬೇಕು ಅಂದರೂ ಮಾಡಿಕೊಟ್ಬಿಡ್ತೀನಿ. ಬೇಕಾದ್ರೆ ಪಾತ್ರೆ ತೊಳೆಯೋರಿದ್ರೆ, ಕ್ಲೀನ್ ಮಾಡೋರಿದ್ರೆ ಮಾಡಿ ನಾವೇ ಕ್ಲೀನ್ ಮಾಡಬೇಕು ಅಂದಾಗ ಅಷ್ಟೇ ಬೇಜಾರಾಗೋದು. ಉಪ್ಪು ಅರಿಶಿನ ಪುಡಿ ಹಾಕಿದ್ದೀನಲ್ಲ, ಅದು ಕೈಯಲ್ಲಿ ಚಿಕನ್ನ ತಿರುಗ್ಸೋಕ್ಕೆ ಆಗ್ತಾ ಇರಲಿಲ್ಲ. ಮಾಮೂಲಿ ಇದರಲ್ಲಿ ಎತ್ತಕ್ಕೂ ಆಗ್ತಾ ಇರಲಿಲ್ಲ, ಗ್ರಿಪ್ ಸಿಗ್ತಿರ್ಲಿಲ್ಲ ಅಂತೇಳಿ ಮುದ್ದೆ ತಿರುಗ್ತೀವಲ್ಲ ಆ ಕೋಲಲ್ಲಿ ತಿರುಗಿಸ್ತಾ ಇದ್ದೆ. ಅದಾದರೆ ಕಳ್ಚೋಗಲ್ಲ, ಬೇಗ ಚಿಕನ್ ಬಿಟ್ಕೊಳ್ಳಲ್ಲ. ಇಲ್ಲಾಂದರೆ ಕೈಲಿ ತಿರುಗಿಸ್ತಿದ್ರೆ ಫುಲ್ಲು ಚಿಕನ್ ಎಲ್ಲ ಪೀಸ್ ಆಗಿ ಮೂಳೆ ಸಪ್ರೇಟ್ ಆಗಿರುತ್ತೆ, ಚಿಕನ್ ಪೀಸ್ ಸಪ್ರೇಟ್ ಆಗಿ ಹೋಗಿರುತ್ತೆ ಬೇಯೋಷ್ಟರಲ್ಲಿ. ಅದಕ್ಕೆ ಇದೇ ಸರಿ ಅಂತ ಹೇಳಿ ಅದನ್ನೇ ತಗೊಂಡು ತಿರುವಾಕ್ತಿದ್ದೆ. ಆಮೇಲೆ ನೀವುಗಳು ಕನ್ಫ್ಯೂಸ್ ಆಗಿಬಿಡಿ, ಇವ್ರು ಯಾಕೆ ಮರದ ಕೋಲ್ ತಗೊಂಡು ತಿರುಗ್ತವ್ರಲ್ಲ, ಇವ್ರ ಮನೇಲಿ ಸೌಟ್ ಇಲ್ವಾ ಅಂತ ಹೇಳಿ. ಆ ಚಿಕನ್ ಆ ಕಡೆ ಬೇಯ್ತಾ ಇರಲಿ, ಮತ್ತು ಅದಕ್ಕೆ ಆಮೇಲೆ ಖಾರ ಪುಡಿ ಮತ್ತು ಸಾಂಬಾರು ಪುಡಿನ ನಾನು ಯಾವಾಗಲೂ ಚಿಕನ್ ಫ್ರೈಗೆ ಆಲ್ಮೋಸ್ಟ್ ಸ್ವಲ್ಪ ಎಣ್ಣೆ ಬಿಟ್ಬಿಟ್ಟು ಹುರಿದ್ಬಿಟ್ಟೆ ಹಾಕೋದು. ತುಂಬ ಸಿಮ್ಮಲ್ಲಿ ಇಟ್ಕೊಂಡು ಖಾರ ಪುಡಿ ಸಾಂಬಾರು ಪುಡಿನ ಹುರ್ಕೊಳ್ಳೋದು. ಫಸ್ಟು ಸಾಂಬಾರು ಪುಡಿ ಹುರ್ಕೋತೀನಿ ಸ್ವಲ್ಪ, ಒಂದು ಹಾಫ್ ಇದಾಯಿತು ಅಂತ ಅಂದಮೇಲೆ ಖಾರದ ಪುಡಿ ಹಾಕ್ಕೊಂಡು ಅದನ್ನು ಒಂದು 2 ನಿಮಿಷ ಮಿಕ್ಸ್ ಮಾಡಿ, 2 ನಿಮಿಷನೂ ಬೇಡ, 1 ನಿಮಿಷ ಸಾಕು. ಅದನ್ನು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಅದನ್ನು ಡ್ರೈ ಆಗುತ್ತಲ್ಲ, ರೋಸ್ಟ್ ಆಗುತ್ತಲ್ಲ, ಚೆನ್ನಾಗಾಗುತ್ತೆ ಚಿಕನ್ಗೆ ಅಂತೇಳಿ ಈ ಥರನೇ ಮಾಡ್ಕೊಳ್ಳೋದು. ಮದುವೆಗೆ ಮುಂಚೆ ಈ ಥರ ಮಾಡ್ತಿರ್ಲಿಲ್ಲ, ಆದರೆ ಮದುವೆ ಆದಮೇಲೆ ಒಂದೊಂದು ಹೊಸದಾಗಿ ಕಲ್ತ್ಕೊಂಡಿದ್ದೀನಿ ಅಡುಗೆ ಮಾಡೋದನ್ನು. ಆದರೆ ಬೇಯ್ತಿತ್ತಲ್ಲ ಚಿಕನ್ನು, ನೀರು ಬಿಟ್ಕೊತಿತ್ತಲ್ಲ ಚೆನ್ನಾಗಿ,
ಆವಾಗಲೇ ಕಸ್ತೂರಿ ಮೇಥಿ ಹಾಕೋದು ಮರ್ತೋಗಿತ್ತು. ಅದಕ್ಕೆ ಇವಾಗಲೇ ಚಿಕನ್ ಮೇಲೆನೇ ಹಾಕ್ತಾ ಇದ್ದೀನಿ ಸ್ವಲ್ಪ ಕಸ್ತೂರಿ ಮೇಥಿನ. ಕಸ್ತೂರಿ ಮೇಥಿ ಮಾತ್ರ ಯಾವುದಕ್ಕೆ ಹಾಕಲಿ ಪ್ರತಿಯೊಂದು ಒಂದು ವೆಜ್‌ಗಾಗಲಿ ಅಥವಾ ನಾನ್ ವೆಜ್‌ಗಾಗಲಿ ಸ್ವಲ್ಪ ಉದುರಿಸಿದ್ರೆ ಅದ್ರ ಟೇಸ್ಟೇ ಬೇರೆ ಚೆನ್ನಾಗಿರುತ್ತೆ. ನನ್ಗೆ ಜಾಸ್ತಿ ಉದುರಿಸಿದ್ರು ಇಷ್ಟ ಆಗಲ್ಲ. ಮತ್ತೆ ಪಕ್ಕ ಟೀ ಮಾಡ್ಕೊಂಡು ಕುಡಿಯೋರೆ ಅಂತೇಳಿ ಟೀ ಇಟ್ಕೊತಿದ್ದೆ. ಅದು ಅದ್ರ ಪಾಡಿಗೆ ಆಗ್ತಿತ್ತು. ನಾನು ಈ ಕಡೆ ಚಿಕನ್ ಮಾಡ್ಕೋತಿದ್ದೆ. ಮತ್ತೆ ಮಸಾಲೆ ಹುಯ್ದು ಬಿಡೋಣ ಅಂತೇಳಿ ಗ್ರೇವಿಗೆ ಬೇಕಲ್ವಾ ಎಲ್ಲನೂ ಸ್ವಲ್ಪ ಸ್ವಲ್ಪ ಆಡಿಸಿ ಎತ್ತಿಟ್ಕೊಂಡಿದ್ದೆ. ಅದನ್ನು ಹಸಿರು ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಸಾಂಬಾರು ಸೊಪ್ಪು ಮತ್ತು ಈರುಳ್ಳಿ ಸ್ವಲ್ಪ ಹಾಕಿ ಎಲ್ಲನೂ ರುಬ್ಬಿಟ್ಕೊಂಡಿದ್ದೆ. ಅದನ್ನು ಹಾಕಿದೆ. ಅದಾದಮೇಲೆ ನೆಕ್ಸ್ಟು ಅದೆಲ್ಲ ಚೆನ್ನಾಗಿ ಬೆಂದಮೇಲೆ ಮುಕ್ಕಾಲು ಭಾಗ ಈ ಖಾರದ ಪುಡಿ, ಸಾಂಬಾರು ಪುಡಿ ಹುರಿದಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕಿ ಒಂದು 5 ನಿಮಿಷ ಬೇಯಿಸಿದ್ರೆ ಮುಗೀತು ಅಲ್ಲಿಗೆ. ನಾನು ತುಂಬ ದಿವಸ ಆಗಿತ್ತು ಜಾಸ್ತಿ ಅಡುಗೆ ಮಾಡಿ. ಯಾಕೆಂದರೆ ನಾನು 3 ಜನಕ್ಕೆ ಮಾಡ್ಕೊಂಡು ನಂಗೆ ಜಾಸ್ತಿ ಜನಕ್ಕೆ ಮಾಡೋಕ್ಕೂ ಬರಲ್ಲ. ಯಾಕೆಂದರೆ ಎಷ್ಟೆಷ್ಟು ಹಾಕೋಬೇಕು ಕ್ವಾಂಟಿಟಿನ ಅಂತ ಅಷ್ಟೊಂದು ಗೊತ್ತಾಗಲ್ಲ. ಬಟ್ ಮಾಡ್ತೀನಿ, ಆಲ್ಮೋಸ್ಟ್ ಮಾಡೇ ಮಾಡ್ತೀನಿ. ಬಟ್ ತುಂಬ 2 ಟೈಮ್ಗೆ ಆಗಿಲ್ಲ ಅಂದ್ರೂ ಕೂಡ 1 ಟೈಮ್ಗೆ ಎಷ್ಟು ಜನಕ್ಕೆ ಬೇಕು ಅಷ್ಟು ಜನಕ್ಕೆ ಮಾಡಬಲ್ಲೆ, ಮಾಡೇ ಮಾಡ್ತೀನಿ. ಎಷ್ಟೇ ಜನ ಬಂದರೂ ಕೂಡ ಮಾಡಿ ಕಳಿಸ್ತೀನಿ ಅನ್ನೋ ಕೆಪಾಸಿಟಿ ಅಂತೂ ಇದ್ದೇ ಐತೆ ನನಗಂತೂ. ಹಾಗಾಗಿ ನಾನೇನು ತಲೆ ಕೆಡಿಸ್ಕೊಳ್ಳಲ್ಲ. ಒಂದು ಸ್ವಲ್ಪ ಜಾಸ್ತಿ ಎಲ್ಲ ಐಟಮ್ಗಳನ್ನೂ ಹಾಕ್ಕೊಬಿಟ್ಟು ಮಾಡೋಕ್ಕಾದ್ರೂ ಮಾಡೇ ಬಿಡ್ತೀನಿ. ಚಿಕನ್ದು ಇನ್ನೇನು ಆಲ್ಮೋಸ್ಟ್ ಮುಗೀತು. ಇನ್ನೇನಿದ್ರು ರೈಸ್ಗೆಲ್ಲ ಇಟ್ಕೋಬೇಕು. ರೈಸ್ ಫಸ್ಟು ಚಿಕನ್ದಾಗ್ಬಿಡಲಿ ಅಂತ ಹೇಳಿ ವೆಯ್ಟ್ ಮಾಡ್ತಿದ್ದೆ. ಚಿಕನ್ದಾಯಿತು ನೋಡಿ ಎಷ್ಟು ಚೆನ್ನಾಗಿ ಆಗೈತಿ ಅಂತ ಹೇಳಿ. ದೊಡ್ಡ ಅಡುಗೆ ಅಲ್ವಾ, ಸ್ವಲ್ಪ ಟೈಮ್ ಆಗೋಯ್ತು ಬೇಯೋದು. ಒಲೆ ಬೇರೆ ಮಾಮೂಲಿ ಗ್ಯಾಸ್ ಅಲ್ವಾ, ಹಂಗಾಗಿ ಎಲ್ಲ ಆಯಿತು. ಅದ್ರ ಮೇಲೆ ಸಾಂಬಾರು ಸೊಪ್ಪು ಮತ್ತು ಒಂದು 4 ಮೆಣಸಿನ್ಕಾಯಿನ ಹಂಗೆ ಸುಮ್ಮನೆ ಚಿಗ್ಲಿ ಹಾಕಿದ್ದೀನಿ. ಇದೆಲ್ಲ ಮುಗಿದ್ಮೇಲೆ ರೈಸ್ಗಿಟ್ಟೆ. ಅದಕ್ಕೆ ಕೂಡ ವಿಷಲ್ ಹೊಡೆದಿದ್ದಾಯಿತು. ಇದೆಲ್ಲ ಮಾಡಿದ್ದಾಯಿತು. ಆದರೆ ನಮ್ಮ ಮನೇಲಿ ಇದು ಕೊಟ್ಟು ಕಳ್ಸೋ ಅಂತ ಬಾಕ್ಸೇ ಇರಲಿಲ್ಲ. ಹಿಂದೆ ಕೊಟ್ಟು ಕಳ್ಸೋಣ ಅಂತೇಳಿ ನೋಡ್ತಾ ಇದ್ದೆ. ಮತ್ತು ಈರುಳ್ಳಿ ಬೇಕು ಅಂತ ಹೇಳಿದ್ರಲ್ಲ ಅಂತ ಈರುಳ್ಳಿನೂ ಕಟ್ ಮಾಡಿಡ್ತಿದ್ದೆ. ಆ ಈರುಳ್ಳಿ ಕಟ್ ಮಾಡೋದು ಒಂದೇ, ಸುಮ್ಮನೆ ಇರೋದು ಒಂದೇ. ನಂಗಂತೂ ಕಣ್ಣೀರು ಬರ್ತಾನೆ ಇರ್ತವೆ ಸಣ್ಣಲ್ಲೂ. ಕೊನೆಗೆ ಫೈನಲಿ ಒಂದು ಬಾಕ್ಸು ಸಿಕ್ತು. ಯಾವ ಬಾಕ್ಸಿಗೆ ಹಾಕ್ಕೊಡೋಣ ಅಂತ ಯೋಚನೆ ಮಾಡ್ತಿದ್ನಲ್ಲ. ಇದು ಡಬ್ಬಗಳೆಲ್ಲ ಸೀಟ್ಗಳು ತುಂಬಿಟ್ಟಿರ್ತೀವಲ್ಲ ಮಾಮೂಲಿ ಸ್ಟೀಲ್ ಬಾಕ್ಸ್ಗಳು, ಅದನ್ನೇ ತೆಗ್ದು ಕೊಡಬೇಕಾಯ್ತು. ಇನ್ನು ಬೇರೆ ನಾನು ಬಾಕ್ಸ್ಗಳು ಎಕ್ಸ್ಟ್ರಾ ಇಟ್ಕೊಂಡೆ ಎಲ್ಲ. ಸುಮ್ಮನೆ ಏನಾದ್ರು ಕೊಡೋದಕ್ಕೆ ಅಂತ ಎಲ್ಲ ಇಟ್ಕೊಂಡಿಲ್ಲ. ನಾನು ಇದ್ರಲ್ಲೇ ಕೊಟ್ಟು ಕಳಿಸ್ದೆ. ಎಲ್ಲನೂ ಸೀಟೆಲ್ಲ ಸೋರ್ದಿಟ್ಬಿಟ್ಟು ನಾನು ಏನೇನೋ ಮಾಡಿ ಹಾಕೋದಿದ್ದೆ. ಬಟ್ ಅದು ಗ್ರೇವಿ ಎಲ್ಲ ಕೆಳಗಡೆಗೆ ಚೆಲ್ತಾ ಇತ್ತು. ಫೈನಲಿ ಮನ್ಸು ಮಾಡಿ ಅದನ್ನೇ ಎತ್ಬಿಟ್ಟು ಹುಯ್ದೆ. ಸುಮ್ಮನೆ ಕೆಳಗಡೆ ಎಲ್ಲ ಚೆಲ್ಲಿ ಅದು ಅರ್ಧ ವೇಸ್ಟ್ ಆಗುತ್ತಲ್ಲ ಅಂತೇಳಿ, ಸವಸನೆ ಬೇಡ ಅಂತೇಳಿ ಅದ್ರ ಒಳಗಡೆನೆ ಫುಲ್ ಬಗ್ಗಿಸ್ಬಿಟ್ಟು ಎತ್ಬಿಟ್ಟು ರೈಸ್ ಇನ್ನೊಂದು ಬಾಕ್ಸಿಗೆ ಹಾಕಿಟ್ಟಿದ್ದೆ. ಎಲ್ಲನೂ ಪ್ಯಾಕ್ ಮಾಡಿರೋ ಅಷ್ಟರಲ್ಲಿ ನಮ್ಮ ಹಸ್ಬೆಂಡ್ ಫೋನ್ ಮಾಡಿದರು, ಕಳಿಸಿದ್ದೀನಿ ಕೊಟ್ಟು ಕಳಿಸು ಅಂತ ಹೇಳಿ. ಎಲ್ಲನೂ ರೆಡಿ ಮಾಡಿ ಫೈನಲಿ ಅವರು ಬಂದು ತಗೊಂಡು ಹೋದ್ರು. ಎಲ್ಲನೂ ಹಾಕಿಟ್ಟಿದ್ದೆ. ನಾವು ಎಲ್ಲನೂ ಕೊಟ್ಟು ಕಳಿಸಾದ್ಮೇಲೆ ನಾನು ಕೂಡ ಫ್ರೆಶ್ ಅಪ್ ಆಗಿ ನನ್ನ ಮಗ ಮತ್ತು ನಾನು ಇಬ್ಬರು ಕೂತ್ಕೊಂಡು ಊಟ ಮಾಡಿದ್ವಿ. ಇವತ್ತಿನ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.